ಈಗ ಏನು ಆಗ್ರಹ ಮಾಡ್ತೀರಾ ಸರ್ಕಾರಕ್ಕೆ? ಯಾಕೆಂದ್ರೆ ಈ ಸಾವಿಗೆ ನ್ಯಾಯ ಕೊಡಿಸ್ಲೇಬೇಕು. ಯಾಕಂದ್ರೆ ಒಬ್ಬ ಪ್ರಭಾವಿ ಅಂತ ಅನ್ನೋ ಮಾತ್ರಕ್ಕೆ ಆತ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದು ತಪ್ಪು. ಹಾಗಾಗಿ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಆರೋಪಿಗಳನ್ನ. ನೀವೇನು ಆಗ್ರಹ ಮಾಡ್ತೀರಾ? ಅರೆಸ್ಟ್ ಮಾಡ್ಯಾರಲ್ಲ ಅವ್ರಿಗೆ, ನನಗೆ ಮೋಸ ಆಗೈತಲ್ಲ, ನನ್ನ ಗಂಡನ ಸಾಯಿಸ್ಯಾರಲ್ಲ, ಕೊಲೆ ಆ ಥರ ನನ್ನ ನಮ್ಮ ಮನೆಯವ್ರ ಮುಖ ನೋಡ್ಲಿಲ್ಲಂಗೆ ಆ ಥರ ಅಪ್ಪಚ್ಚಿ ಥರ ಮಾಡಿಬಿಟ್ಟಾರ ನಮ್ಮ ಮನೆಯವರು. ಅವರಿಗೂ ಶಿಕ್ಷೆ ಆಗಬೇಕು. ಶಿಕ್ಷೆ ಆದರೆ ನಮ್ಮ ಆತ್ಮಕ್ಕೆ ಶಾಂತಿ ಸಿಗ್ತತಿ. ಆ ಪವಿತ್ರಗೌಡ ಹೇಳಿಲ್ಲಂಗೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ದರ್ಶನ್ ಸರ್ರಿಗೆ ಹೇಳಿ ಅವರೇ ಹಿಂಗೆ ಮಾಡ್ಯಾರ. ಅವಳು ಹೆಣ್ಣಾಗಿ ಹಿಂಗೆ ಆಗ್ಯಾಳ, ಅವಳು ಹೇಳಿಲ್ಲಂಗೆ ಸ್ಪಾಡಿತ್ತು. ಅವಳಿಗೂ ಶಿಕ್ಷೆ ಆಗಬೇಕು, ಎಲ್ಲರಿಗೂ ಶಿಕ್ಷೆ ಆಗಿ ನನ್ನ ಗಂಡಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಷ್ಟೇ ಸರ್ ನಾನು ಕೇಳ್ಕೊಳ್ಳೋದು. ಮೇಡಮ್, ಕಡೆಯದಾಗಿ ನಿಮ್ಗೆ ಯಾವತ್ತು ಕಡೆಯದಾಗಿ ಕರೆ ಮಾಡಿದ್ರು, ಏನಂತ ಹೇಳಿದ್ರು ಫೋನ್ನಲ್ಲಿ ಅಂತ? ಅವ್ರು ಶನಿವಾರನೇ ಹೇಳಿದರು ಮಧ್ಯಾಹ್ನ ನಾನು ಬರೋಕ್ಕಾಗಲ್ಲ, ಡ್ಯೂಟಿಯಿಂದನೇ ಅಲ್ಲಿಂದ 7:30 ಬರ್ತಾನೆ, ಮನೆಗೆ ಬರಲ್ಲ, ಕಾರಾಗೆ ಹಳೆ ಫ್ರೆಂಡ್ಸ್ ಸಿಕ್ಕ್ಯಾರ 4 ಜನ, ಡ್ಯೂಟಿಗೆ ಊಟಕ್ಕೆ ಹೋಗ್ತಾನೆ, 7:30 ಬರ್ತಾನೆ ಅಂತಾರೆ. ಅವಾಗಿಂದ ಕರ್ಕೊಂಡು ಹಿಂಗೆ ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟಾರ ನೋಡ್ರಿ. ಇದ್ದಿದ್ರೆ ಹೆಂಗೋ ನಮ್ಮ ಮನೆಯವ್ರು ಹೆಂಗೋ ಸಿಕ್ತಿದ್ರೆ ನಾನು ಸ್ವಿಚ್ ಆಫ್ ಮಾಡಿಬಿಟ್ಟಾರ್ರಿ. ಅದೇ ಹಿಂಗೆ ವಿಕಾರವಾಗಿ ಯಾಕೆ ಸ್ವಿಚ್ ಆಫ್ ಮಾಡ್ಬೇಕಿತ್ತು ರೀ? ಹೌದು, ಸ್ವಿಚ್ ಆಫ್ ಮಾಡಿದಕ್ಕೆ ಎಲ್ಲ ಹಿಂಗೆ ಬಂತು. ಅವರು ಮನುಷ್ಯರು ಆಗಿ ಇನ್ನೊಂದು ಸಂಸಾರಕ್ಕೆ ತೊಂದರೆ ಕೊಟ್ರೆ ಅವರು ಚೆನ್ನಾಗಿರ್ತಾರೇನ್ರಿ? ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.